ಅದ್ದೂರಿಯಾಗಿ ನಡೆದ ಗ್ಲೋಬಲ್ ಫ್ರೀ ಸ್ಕೂಲ್ 2ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ. ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಗ್ಲೋಬಲ್ ಫ್ರೀ ಸ್ಕೂಲ್ 2ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಗ್ಲೋಬಲ್ ಸ್ಕೂಲ್ ಸಂಸ್ಥಾಪಕರಾದ ಅನ್ವರ್ ಸಾದಿಕ್ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಸಮೀಉಲ್ಲಾ ಅವರು ಉದ್ಘಾಟಿಸಿ ಮಾತನಾಡಿ, ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮವಾದ ಶಿಕ್ಷಣ ಒದಗಿಸಬೇಕು ಮತ್ತು ಮಕ್ಕಳು ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಹಕರಿಸಬೇಕು ಎಂದು ಪೋಷಕರನ್ನ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸ್ಕೂಲ್ನ ಸಣ್ಣ ಸಣ್ಣ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೌಲಾನಾ ಹಾಫೀಜ್ ಅಕೀಲ್ ಸಾಬ್ ಅವರು ವಿಶೇಷ ಪ್ರವಚನ ನೀಡಿದರು. With the blessing of Allah subhanahu wa ta'ala, we had a wonderful journey. Within a span of just 2 years, we have a lots of students with the vision of the dual education, where both education, Islamic as well as academic education, under one roof. ಅರಸೀಕೆರೆ ಮಣ್ಣಿನಲ್ಲಿ ಅಲ್ಹಮ್ದುಲಿಲ್ಲಾ ಗ್ಲೋಬಲ್ ಸ್ಕೂಲ್ ನ ನಾವು ಪ್ರಾರಂಭಿಸಿ ಇದಕ್ಕೆ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಮ್ಮ ಈ ಒಂದು ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ಕಾನ್ಸೆಪ್ಟ್ ಈ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಮತ್ತು ಈ ಅವಶ್ಯಕತೆ ಇರುವಂತ ಈ ನಮ್ಮ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ. ಬಹಳ ಒಳ್ಳೆಯದು, ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತಿನ ಇದರಲ್ಲಿ ವಿದ್ಯೆ ಇಲ್ಲಂದ್ರೆ ಏನೂ ಇಲ್ಲ. ಕೆಲವರು ಹೇಳ್ತಾರೆ ನಾವು ಬರ ಪಂಚ ಹಾಕಕ್ಕೆ ಮಾತ್ರ ಸೀಮಿತ ಅಂತ. ಯಾವತ್ತು ಮುಸ್ಲಿಮ್ಸ್ ಮಕ್ಕಳು ಡಾಕ್ಟರ್ಸ್, ಅಡ್ವೊಕೇಟ್, ಇಂಜಿನಿಯರ್ಗಳು ಆಗ್ತಾರೆ, ಆವತ್ತು ಅವರಿಗೆ ಆ ಪಂಚರಿನ ಬೆಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರೆಲ್ಲೋ ಹೊರಟಿರ್ತಾರೆ, ಅವ್ರ ಗಾಡಿ ಪಂಚರ್ ಹಾಕಿದ್ರೆ ಅವರೇ ಹಾಕಬೇಕಾಗುತ್ತೆ. ಆ ಪರಿಸ್ಥಿತಿ ಬರಬೇಕು ಅನ್ನೋ ನನ್ನ ಆಸೆ. ನೀವೆಲ್ಲ ದಯಮಾಡಿ ನಿಮ್ಮ ಎಲ್ಲ ಮಕ್ಕಳಿಗೆ, ತುಮಾರ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಈ ಪ್ರಪಂಚದಲ್ಲಿ, ಯಾಕಂದ್ರೆ ಇವತ್ತಿನ ಇರಂತ ವಾತಾವರಣದಲ್ಲಿ ಎಜುಕೇಶನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಿಂದೆ ನಮ್ಮ ಎಂತೆಂತ ಇವತ್ತು ಇಡೀ ಪ್ರಪಂಚದ ಒಬ್ಬ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅಂತ, ಅವನ ವಿರುದ್ಧವಾಗಿ ಒಂದು ದೊಡ್ಡ ಕಂಟ್ರಿಯ ಒಂದು ಮೇಯರ್ ಆಗಿ ಇವತ್ತು ಇದೇ ಭಾರತದ ಮೂಲದ ಒಬ್ಬ ಜವಾನ್ ಅದಾನಿ ಅಂತ ಹೇಳಿ ಇವತ್ತು ಹೊರಹೊಮ್ಮಿ ಇವತ್ತು ತೋರಿಸಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮುಖ್ಯವಾದ ಅವ್ರಿಗೆ ವಿದ್ಯೆಯಲ್ಲಿ ಇರುವಂತ ಛಲ ಇವತ್ತು ಯಾವತ್ತೂ ಈ ವಿದ್ಯೆ ಮತ್ತೆ ಕಲೆ ಅವರ ಕೊನೆಯ ಹಂತವರೆಗೂ ಅವ್ರಿಗೆ ಯಾವತ್ತೂ ತಿಳ್ಕೊಳಕ್ಕಾಗಲ್ಲ. ಐಶ್ವರ್ಯ ಅಂತಸ್ತು ಏನಿದ್ರು ಯಾವುದೇ ಕಾರಣಕ್ಕೂ ಯಾರು ಪಡ್ಕೊಳಕ್ಕಾಗಲ್ಲ. ಐಶ್ವರ್ಯ ಯಾರು ಕೈ ಕೊಳೆ ಇದ್ದಂಗೆ ಹೋಗುತ್ತೆ. ಆದರೆ ಈ ವಿದ್ಯೆ ಇದರಿಂದ ಏನ್ ಬೇಕಾದ್ರೂ ಗಳಿಸಬಹುದು. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಇವತ್ತು 3 ವರ್ಷದಿಂದ ಅರಸೀಕೆರೆ ಹಾಸನ ಜಿಲ್ಲೆಯ ಒಬ್ಬ SP ಆಗಿ ಮೊಹಮ್ಮದ್ ಸುಜಿತ್ ಅಂತ ಒಬ್ಬ ಹೆಣ್ಣು ಮಗಳು ಇಡೀ ಹಾಸನ ಜಿಲ್ಲೆಯ ಇವತ್ತು ಅವರು ಲಾ ಅಂಡ್ ಆರ್ಡರ್ ಇವತ್ತು ಮೇಂಟೈನ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇವತ್ತು ವಿದ್ಯೆಗೆ ಇದೇ 1 ತಿಂಗಳ ಹಿಂದೆ ನಮ್ಮ ಅರಸೀಕೆರೆಯ ಒಂದು ಹೆಣ್ಣು ಜಡ್ಜ್ ಇವತ್ತು ಸಿವಿಲ್ ಜಡ್ಜ್ ಆಗಿ ಅವರು ಇವತ್ತು ಕೆಲಸ ನಡೆಸಿದ್ದಾರೆ. ಅವ್ರು ಬಂದು ಇವತ್ತು ಕಾರ್ಯನಿರ್ವಹಣೆ ಮಾಡೋದು. ಈ ತರ ನಮ್ಮಲ್ಲಿ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇರೋಂಥ ಎಜುಕೇಶನ್ ಬೇಕೇ ಬೇಕು. ಕಾನೂನು ಅದು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ 4ನೇ ಕ್ಲಾಸು 5ನೇ ಕ್ಲಾಸ್ ಆದ ತಕ್ಷಣನೇ ಅವ್ರಿಗೆ ಸ್ಕೂಲ್ ಬಿಡಿಸೋದು. ಆ ಮಗ ಏನು ಮಾಡ್ತೇನೆ ಆ ಮಗ, ಯಾಕಂದ್ರೆ ನಿಮಗೆ ವಿದ್ಯೆ ಇರ್ಬೋದು, ಬಟ್ ಆ ಮಗು ವಿದ್ಯಾಭ್ಯಾಸ ಕಲಿಬೇಕು ಅಂತ ನಿಮ್ಗೆ ಛಲ ಇರಲಿ. ದೇವರು ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ತಂದೆ ತಾಯಿಗೆ ಅವನಿಗೆ ಗೌರವ ಕೊಡಬೇಕು ಅಂದ್ರೆ ಅವನಿಗೆ ವಿದ್ಯೆ ಇರಬೇಕು. ಯಾವ ವ್ಯಕ್ತಿಗೆ ವಿದ್ಯೆ ಇಲ್ಲ ಅವ್ನಿಗೆ ಯಾವುದೇ ತರದಲ್ಲಿ ಅವನಿಗೆ ಮನುಷ್ಯತ್ವ ಅನ್ನೋದು ಇರಲ್ಲ. ಆದ್ರಿಂದ ನಿಮ್ಮ ಮಕ್ಕಳಿಗೆ ನೀವೇ ಇವತ್ತು ಏನು ಸಸಿ ಒಂದು ಕಾಳು ನೆಟ್ಟಿ ಮಾಡಿ ಸಸಿ ಮಾಡಿ ಅದರ ಫಲ ನೀವು ತಿನ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು. ನಿಮ್ಮ ಮಕ್ಕಳ ಸರಿಯಾದ ಪಾಠ ಕಲಿಕೆಯನ್ನ ಒಂದು ನೀವು ಪ್ರಚೋದನೆ ಕೊಡಬೇಕು. ಅವ್ರಿಗೆ ಓದಲೇಬೇಕು ಅಂತ ಬೆಳಗಿನ ಜಾವ ಎದಳೋದು. ಇವತ್ತು ಅದರ ಉನ್ನತವಾಗಿ ನಮ್ಮ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಧಾರ್ಮಿಕ ಮತ್ತು ಇವತ್ತು ವೈಜ್ಞಾನಿಕವಾಗಿರುವಂತಹ ಅವಶ್ಯಕತೆ ಇರುವಂತ ಇವತ್ತು ಕಲಿಸ್ತಾ ಇದ್ದಾರೆ. ಇದೆಲ್ಲ ನೀವು ಸದ್ಯೋಗ ಪಡಿಸ್ಕೋಬೇಕು. ಇದು ನಮ್ಮ ಕಮಿಟಿಯವರು ಮಾಡಿ ಒಂದು ಒಳ್ಳೆ ಸ್ಕೂಲ್ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಇದರಿಂದ ದೊಡ್ಡದಾಗಿ ಈ ಸ್ಕೂಲ್ ಬೆಳೀಲಿ ಅಂತ ನಮ್ಮ ಆಶೆ ಅಂತ ಹೇಳಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ಈ ಕಾರ್ಯಕ್ರಮ ನಿರ್ವಹಿಸ್ತಿದ್ದೀನಿ. ದಯಮಾಡಿ ಆ ಮಂತ್ರಿ ವಹಿಸಬಾರ್ದು. ಮುಂದೆ ನಮ್ಮ ಎಲ್ಲ ನಮ್ಮ
ಇದ್ದಾರೆ, ಎಲ್ಲ ನಡೆಸ್ಕೊಡ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮ ಕರೆದು ಎರಡು ಮಾತಾಡೋ ಮಗು ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ ಒಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಇಸ್ಲಾಮಿಯ ಬೈತುಲ್ ಮಾಲ್ ಕಮಿಟಿ ಅಧ್ಯಕ್ಷರಾದ ಮೆಹಬೂಬ್, ಮಾಜಿ ಅಧ್ಯಕ್ಷರಾದ ಅಫ್ಸರ್ ಪಾಷಾ, ಹಾಸನ್ ವಫ್ ಬೋರ್ಡ್ ಮಾಜಿ ಅಧ್ಯಕ್ಷರಾದ ಸೈಯದ್ ಸಿಕಂದರ್, ಸಮಾಜ ಸೇವಕರಾದ ಅಮ್ಜದ್ ಪಾಷಾ, ಸುಲ್ತಾನುಲ್ ಹಿಂದ್ ಟ್ರಸ್ಟ್ ಅಧ್ಯಕ್ಷರಾದ ಕೌಸರ್ ಪಾಷಾ, ಸುನ್ನಿ ದಾವತೆ ಇಸ್ಲಾಮಿ ಮುಖ್ಯಸ್ಥರಾದ ಫರ್ಹತ್ ಅಲಿ, ಸೈಯದ್ ಸಲ್ಮಾನ್, ಗ್ಲೋಬಲ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ಅತವುಲ್ಲಾ, ಕಾರ್ಯದರ್ಶಿ ಫರ್ವೇಜ್ ಅಹಮದ್, ಖಜಾಂಚಿ ನವಾಜ್ ಪಾಷಾ, ಸೈಯದ್ ತೌಸಿಫ್, ಫರಾಜ್ ಪಾಷಾ, ಅಮ್ಜದ್ ಪಾಷಾ ಹಾಗೂ ಸರ್ವ ಸದಸ್ಯರು, ಮಕ್ಕಳು, ಪೋಷಕರು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು, ಭಾರತ ವೈಭವ ನ್ಯೂಸ್, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.